ಎಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಭಾರತದ ಪ್ರಾಕೃತಿಕ ವಿಭಾಗಗಳ ತರಗತಿ 3ನೇ ತರಗತಿ ಆಗ್ತಾ ಹೋಗ್ತೈತಿ. ಈ ಒಂದು ತರಗತಿಯೊಳಗೆ ಪರ್ಯಾಯ ಪ್ರಸ್ಥಭೂಮಿಯ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗ. ಏನು ಪರ್ಯಾಯ ಪ್ರಸ್ಥಭೂಮಿ ಅಂದರೆ ಅನ್ನೋದ್ರ ಬಗ್ಗೆ ಈ ಒಂದು ತರಗತಿಯೊಳಗೆ ನೋಡ್ತಾ ಹೋಗ. ಪರ್ಯಾಯ ಪ್ರಸ್ಥಭೂಮಿಯು ಭಾರತದ ಒಂದು ಭೂಸ್ವರೂಪ ವಿಭಾಗಗಳಲ್ಲಿ ಅತಿ ಹೆಚ್ಚಿನ ದೊಡ್ಡದಾಗಿ ಕಾಣ್ತಾ ಹೋಗ್ತೀವಿ. ಏನಿದು ನಾವು ಇಲ್ಲಿ ಕಾಣ್ತಾ ಹೋಗ್ತಾವಲ್ಲ, ಇದು ಅಷ್ಟು ಏನಪ್ಪ ಅಂದ್ರೆ ಭಾರತದ ಪರ್ಯಾಯ ಪ್ರಸ್ಥಭೂಮಿಯನ್ನು ನೋಡ್ತಾ ಹೋಗ್ತೀವಿ. ಇದು ಉತ್ತರದ ಮೈದಾನಗಳನ್ನು ನೋಡ್ತಾ ಹೋಗ್ತೀವಿ. ಏನು ಪಾಮೀರ್ ಗಣತಿಂತ ಹಿಡಿದು ಅರುಣಾಚಲ ಪ್ರದೇಶದಲ್ಲಿರುವಂಥ ಪರ್ವತಗಳನ್ನು ಕಾಣ್ತಾ ಹೋಗ್ತೀವಿ. ಇದು ಉತ್ತರದ ಮೈದಾನ. ಏನು ಸಿಂಧೂ ನದಿಯಿಂದ ಹಿಡಿದು ಬ್ರಹ್ಮಪುತ್ರದ ಒಂದು ಕಣಿವೆಯವರೆಗೂ ನೋಡುವಂಥ ಏನು ಉತ್ತರದ ಮಹಾಮೈದಾನವನ್ನು ಸಟ್ಲೇಜ್ ಮತ್ತು ಗಂಗಾ ನದಿಯ ಬಯಲು ಪ್ರದೇಶವನ್ನು ಉತ್ತರದ ಮೈದಾನ ಅಂತ ಕರಿತಾ ಹೋಗ್ತೀವಿ. ನಂತರದಲ್ಲಿ ಇದು ಕರಾವಳಿ ಮೈದಾನ. ಇದನ್ನು ಮುಂದಿನ ತರಗತಿಯಲ್ಲಿ ಹೇಳ್ತಾ ಹೋಗ್ತೀವಿ. ಇದೇನು ತೋರಿಸ್ತಾ ಹೋಗ್ತಾನಲ್ಲ, ಇದು ಪರ್ಯಾಯ ಪ್ರಸ್ಥಭೂಮಿ ಆಗ್ತಾ ಹೋಗ್ತೈತಿ. ಜೊತೆಗೆ ಇದು ಅತಿ ಪುರಾತನವಾಗಿರೋದು ಕಾಣ್ತಾ ಹೋಗ್ತೈತಿ. ಏನು ಈ ಒಂದು ಪ್ರದೇಶವು ಅತಿ ಪುರಾತನವಾಗಿರೋದು ಕಂಡು ಬರ್ತಾ ಹೋಗ್ತದೆ. ಜೊತೆಗೆ ಭೂಖಂಡಗಳ ಒಂದು ಆರಂಭದಲ್ಲಿದ್ದಂಥ ಈ ಗೊಂಡ್ವಾನಾ ಭೂರಾಶಿಯು ಒಂದು ಭಾಗವಾಗಿದೆ ಎಂದು ವಿಜ್ಞಾನಿಗಳು ಏನು ಮಾಡ್ತಾ ಹೋಗ್ತಾರೆ, ಅಭಿಪ್ರಾಯವನ್ನು ಮಾಡ್ತಾ ಹೋಗ್ತಾರೆ. ಏನು ಭೂಖಂಡಗಳ ಒಂದು ಆರಂಭಿಕ ಭಾಗ ಯಾವುದಪ್ಪ ಅಂದ್ರೆ ಗೊಂಡ್ವಾನಾ ಭೂರಾಶಿ. ಯಾವ ರಾಶಿ? ಗೊಂಡ್ವಾನಾ ಭೂರಾಶಿಯು ಅತಿ ಪುರಾತನವಾಗಿರೋದು ಕಂಡು ಬರ್ತಾ ಹೋಗ್ತೈತಿ. ಇದು ಒಂದು ಭೂಖಂಡಗಳ ಆರಂಭದಲ್ಲಿದ್ದಂಥ ಈ ಗೊಂಡ್ವಾನಾ ಭೂರಾಶಿಯು ಒಂದು ಭಾಗವಾಗಿದೆ ಅಂತಂದು ಭೂವಿಜ್ಞಾನಿಗಳು ಏನು ಮಾಡ್ತಾ ಹೋಗ್ತಾರೆ, ವೈಜ್ಞಾನಿಕ ಅಭಿಪ್ರಾಯವನ್ನು ಹೇಳ್ತಾ ಹೋಗ್ತಾರೆ. ಹಾಗಾದರೆ ಏನು ಪ್ರಸ್ಥಭೂಮಿ ಇತ್ತಲ್ಲ, ಯಾವುದು ಪರ್ಯಾಯ ಪ್ರಸ್ಥಭೂಮಿಯು ಸಟ್ಲೇಜ್ ಗಂಗಾ ಮೈದಾನದ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರದವರೆಗೂ ಚಾಚಿಕೊಂಡಿದೆ. ಅಂದರೆ ಏನು ಸಟ್ಲೇಜ್ ಗಂಗಾ ಮೈದಾನದ ಒಂದು ದಕ್ಷಿಣ ತುದಿಯಿಂದ ಹಿಡಿದು ಹಿಂದೂ ಮಹಾಸಾಗರದವರೆಗೂ ಚಾಚಿಕೊಂಡಿರೋದನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ಪರ್ಯಾಯ ಪ್ರಸ್ಥಭೂಮಿಯ ಒಟ್ಟು ಕ್ಷೇತ್ರ ಎಷ್ಟಪ್ಪ ಅಂದ್ರೆ 16 ಲಕ್ಷ ಚದರ ಕಿಲೋಮೀಟರನ್ನು ನೋಡ್ತಾ ಹೋಗ್ತೀವಿ. ಎಷ್ಟು? 16 ಲಕ್ಷ ಚದರ ಕಿಲೋಮೀಟರನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಉತ್ತರದಲ್ಲಿ ಅರಾವಳಿ ಪರ್ವತದಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿವರೆಗೂ ಹರಡಿರೋದನ್ನು ಕಾಣ್ತಾ ಹೋಗ್ತೀವಿ. ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳಿಂದ ಪೂರ್ವದಲ್ಲಿ ಜಾರ್ಖಂಡ್ನ ರಾಜ್ಮಹಲ್ ಬೆಟ್ಟಗಳವರೆಗೂ ಸುಮಾರು 1400 ಕಿಲೋಮೀಟರ್ ಅಗಲವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಏನು ಉತ್ತರದಲ್ಲಿ ಉತ್ತರದಲ್ಲಿ ಅರಾವಳಿ ಮೈದಾನಗಳಿಂದ ಹಿಡಿದು ಪೂರ್ವದಲ್ಲಿ ಎಲ್ಲಿ ನೋಡ್ತಾವೆ, ಈ ಒಂದು ಜಾರ್ಖಂಡ್ನ ರಾಜ್ಮಹಲ್ಗಳಿಗೂ ನೋಡ್ತಾ ಹೋಗ್ತೀವಿ. ಮತ್ತು ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳನ್ನು ನೋಡ್ತಾ ಹೋಗ್ತೀವಿ. ಇದು ಒಂದೇನಪ್ಪ ಅಂದ್ರೆ ಒಂದು ಗಡಿ ಭಾಗ ಅಂತ ಹೇಳ್ತಾ ಹೋಗ್ತೀವಿ. ಒಟ್ಟಾರೆಯಾಗಿ ಈ ಒಂದು ಪರ್ಯಾಯ ಪ್ರಸ್ಥಭೂಮಿಯು ತ್ರಿಕೋನ ಆಕೃತಿಯಲ್ಲಿದೆ. ಯಾವ ಆಕೃತಿಯಲ್ಲಿದೆ? ತ್ರಿಕೋನ ಆಕೃತಿಯಲ್ಲಿದೆ. ಇಲ್ಲೈತು ನೇರ. ತ್ರಿಕೋನ ಅಂದರೆ ಏನು? ತ್ರಿಭುಜ ಅಂತಾರೆ, ಗೊತ್ತಾ? ತ್ರಿಭುಜ ಆಕಾರದಲ್ಲಿ ಈ ಒಂದು ಪ್ರಸ್ಥಭೂಮಿಯು ತ್ರಿಕೋನ ಆಕೃತಿಯಲ್ಲಿರೋದು ಕಂಡು ಬರ್ತಾ ಇರ್ತದೆ. ಯಾವ ಪ್ರಸ್ಥಭೂಮಿಯು ತ್ರಿಕೋನ ಆಕೃತಿಯಲ್ಲಿದೆ ಅಂದರೆ ತ್ರಿಕೋನ ಆಕೃತಿಯಲ್ಲಿರುವಂಥ ಭೌಗೋಳಿಕ ವಿಭಾಗ ಯಾವುದಪ್ಪ ಅಂದ್ರೆ ಪರ್ಯಾಯ ಪ್ರಸ್ಥಭೂಮಿ ಆಗಿರೋದು ಕಂಡು ಬರ್ತೈತಿ. ಈ ಒಂದು ತ್ರಿಕೋನ ಆಕೃತಿಯು ಉತ್ತರದಲ್ಲಿ ಅಗಲವಾಗಿದ್ದು ದಕ್ಷಿಣದಲ್ಲಿ ಕಿರಿದಾಗಿದ್ದು ಕಂಡು ಬರ್ತಾ ಹೋಗ್ತೈತಿ. ಎಲ್ಲಿ ಯಾವ ರೀತಿ? ಈ ಉತ್ತರದಲ್ಲಿ ಇದು ದಕ್ಷಿಣ. ಈ ಉತ್ತರದಲ್ಲಿ ಅಗಲವಾಗಿರೋದು ಕಂಡು ಬರ್ತಾ ಹೋಗ್ತೈತಿ. ದಕ್ಷಿಣದೊಳಗೆ ಏನು ಮಾಡ್ತಾ ಹೋಗ್ತೈತಿ, ಕಿರಿದಾದ ಭಾಗವನ್ನು ನೋಡ್ತಾ ಹೋಗ್ತೈತಿ. ಈ ಜೊತೆಗೆ ಪಶ್ಚಿಮದಲ್ಲಿ ಯಾವ ಒಂದು ಸಮುದ್ರವನ್ನು ನೋಡ್ತಾ ಹೋಗ್ಬೇಕು ಅಂದ್ರೆ ಯಾವುದು? ಅರಬ್ಬಿ ಸಮುದ್ರವನ್ನು ನೋಡ್ತಾ ಹೋಗ್ತೀವಿ. ಪೂರ್ವ ಕಡೆಗೆ ಬಂಗಾಳ ಕೊಲ್ಲಿಯನ್ನು ನೋಡ್ತಾ ಹೋಗ್ತೀವಿ. ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರವನ್ನು ಈ ಒಂದು ಪ್ರಸ್ಥಭೂಮಿಯ ಒಳಗೊಂಡಿರೋದು ಕಂಡು ಬರ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಪ್ರಸ್ಥಭೂಮಿಯು ಉತ್ತರ ಭಾಗದಲ್ಲಿ ಪ್ರಮುಖವಾಗಿ ವಿಂಧ್ಯ ಪರ್ವತಗಳು, ಸಾತ್ಪುರ ಬೆಟ್ಟಗಳು, ಅರಾವಳಿ ಬೆಟ್ಟಗಳು, ಮಾಳ್ವಾ ಪ್ರಸ್ಥಭೂಮಿ, ಛೋಟಾ-ನಾಗಪುರ ಪ್ರಸ್ಥಭೂಮಿಗಳಿದ್ದು ಇವುಗಳು ನರ್ಮದಾ ಮತ್ತು ತಪತಿ ನದಿ ಹಾಗೂ ದಾಮೋದರ ನದಿಗಳಲ್ಲದೆ ಅನೇಕ ಚಿಕ್ಕ ನದಿಗಳು ಹರಿತಾ ಹೋಗ್ತವೆ. ಅಂದರೆ ಈ ಒಂದು ಪ್ರಸ್ಥಭೂಮಿಯ ಉತ್ತರ ಭಾಗದಲ್ಲಿ ಯಾವ ಒಂದು ಪ್ರದೇಶಗಳು ಪರ್ವತಗಳು ಕಾಣ್ತಾ ಹೋಗ್ತಾವಪ್ಪ ಅಂದ್ರೆ ವಿಂಧ್ಯ ಪರ್ವತಗಳು ಕಾಣ್ತಾ ಹೋಗ್ತವೆ, ಸಾತ್ಪುರ ಬೆಟ್ಟ, ಅರಾವಳಿ ಬೆಟ್ಟಗಳು, ಮಾಳ್ವಾ ಪ್ರಸ್ಥಭೂಮಿ, ಛೋಟಾ-ನಾಗಪುರ ಪ್ರಸ್ಥಭೂಮಿಗಳನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಆ ಒಂದು ಮಧ್ಯದಲ್ಲಿ ನರ್ಮದಾ ನದಿ, ತಪತಿ ನದಿ, ದಾಮೋದರ ನದಿಗಳು ಅಲ್ಲದೆ ಅನೇಕ ಚಿಕ್ಕ ನದಿಗಳು ಈ ಒಂದು ಮಧ್ಯದಲ್ಲಿ ಹರಿತಾ ಹೋಗ್ತವೆ. ಇವುಗಳ
ಇವೆಲ್ಲವುಗಳನ್ನು ಏನಂತ ಕರಿತಾವಪ್ಪ ಅಂದ್ರೆ ಕೇಂದ್ರ ಪ್ರಸ್ಥಭೂಮಿ ಅಂತಂದು ಕರಿತಾವ. ನಾನೇನು ಇಲ್ಲಿವರೆಗೆ ಹೇಳಿದಲ್ಲ, ಇದು ಏನಪ್ಪ ಅಂದ್ರೆ ಕೇಂದ್ರ ಪ್ರಸ್ಥಭೂಮಿ. ಇವುಗಳ ಒಂದು ದಕ್ಷಿಣದಲ್ಲಿ ದಕ್ಕನ್ ಪ್ರಸ್ಥಭೂಮಿ ಇರೋದನ್ನು ಕಾಣ್ತಾವೆ. ಇವುಗಳನ್ನು ಏನಂತ ಕರೀತೀವಿ? ಕೇಂದ್ರ ಪ್ರಸ್ಥಭೂಮಿ. ಅಂದರೆ ಇವುಗಳನ್ನು ದಕ್ಷಿಣದಲ್ಲಿರುವಂಥದ್ದನ್ನು ದಕ್ಕನ್ ಪ್ರಸ್ಥಭೂಮಿ ಅಂತಂದು ಕರಿತಾ ಹೋಗ್ತೀವಿ. ಜೊತೆಗೆ ಈ ದಕ್ಕನ್ ಪ್ರಸ್ಥಭೂಮಿಯು ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳಿರೋದನ್ನು ಕಾಣ್ತಾ ಹೋಗ್ತೀವಿ. ಇವುಗಳನ್ನು ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಸಹ್ಯಾದ್ರಿ ಅಂತಂದು ಕರಿತಾ ಹೋಗ್ತೀವಿ. ಜೊತೆಗೆ ಅಣ್ಣಮಲೆಯ ಒಂದು ಸರಣಿಯ ಅನೈಮುಡಿ ಎಂಬುದು ಒಂದು ದಕ್ಷಿಣ ಭಾರತದಲ್ಲಿ ಅತ್ಯುನ್ನತವಾದಂಥ ಪ್ರದೇಶ ಅಥವಾ ಶಿಖರ ಆಗಿರೋದು ಕಂಡುಬರ್ತದೆ. ಅದು ಎಷ್ಟಪ್ಪ ಅಂದರೆ 2665 ಮೀಟರ್ ಇರ್ತಾಗ್ತದೆ. ಯಾವುದು? ಅನೈಮುಡಿ. ಜೊತೆಗೆ ದಕ್ಕನ್ ಪ್ರಸ್ಥಭೂಮಿಯ ಒಂದು ಪೂರ್ವ ಘಟ್ಟಗಳನ್ನು ನೋಡ್ತಾ ಹೋಗ್ತೀವಿ. ಅವು ಪಶ್ಚಿಮ ಘಟ್ಟಗಳನ್ನು ಮತ್ತು ನೀಲಗಿರಿ ಬೆಟ್ಟಗಳನ್ನು ಸಂಧಿಸ್ತಾ ಹೋಗ್ತವೆ. ಏನು ಈ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಯಾವ ಬೆಟ್ಟಗಳು ಸಂಧಿಸ್ತಾವಪ್ಪ ಅಂದ್ರೆ ಈ ನೀಲಗಿರಿ ಬೆಟ್ಟಗಳು ಒಂದು ರೀತಿಯ ಕೊಂಡಿಯಾಗಿ ಕೆಲಸ ಮಾಡ್ತಾ ಹೋಗ್ತವೆ. ಈ ಪೂರ್ವ ಘಟ್ಟಗಳು ಹೆಚ್ಚು ಎತ್ತರವಾಗಿ ಇಲ್ಲ ಮತ್ತು ನಿರಂತರವಾಗಿಯೂ ಇಲ್ಲ. ಇಲ್ಲಿ ಪ್ರಮುಖವಾಗಿ ಆರ್ಮಕೊಂಡ ಮತ್ತು ಮಹೇಂದ್ರಗಿರಿ ಇಲ್ಲಿರುವಂಥ ಎತ್ತರವಾದ ಶಿಖರಗಳು. ಏನು ಪೂರ್ವ ಘಟ್ಟಗಳದಾವಲ್ಲ, ಅವು ಅತಿ ಹೆಚ್ಚಿನವಾದಂಥ ಎತ್ತರವಾಗಿ ಕಂಡು ಬರೋಂಗಿಲ್ಲ. ಜೊತೆಗೆ ನಿರಂತರವಾಗಿಯೂ ಅಲ್ಲ. ಅಲ್ಲಿ ಪ್ರಮುಖವಾಗಿ 2 ಎತ್ತರವಾದ ಶಿಖರಗಳು ಕಂಡು ಬರ್ತಾ ಹೋಗ್ತವೆ. ಯಾವುದಪ್ಪ ಅಂದ್ರೆ ಆರ್ಮಕೊಂಡ ಮತ್ತು ಮಹೇಂದ್ರಗಿರಿ ಎಂಬ ಎತ್ತರವಾದ ಶಿಖರಗಳು ಕಂಡು ಬರ್ತಾವೆ. ಈ ಒಂದು ಘಟ್ಟಗಳು ನದಿ ಕಣಿವೆಗಳಿಂದ ಅಲ್ಲಲ್ಲಿ ಏನಾಗ್ತಾವಪ್ಪ ಅಂದ್ರೆ ಪ್ರತ್ಯೇಕಿಸಲ್ಪಡ್ತಾವೆ. ಅಂದ್ರೆ ನದಿಗಳ ಒಂದು ಹರಿಯುವುದರ ಮೂಲಕ ಅಲ್ಲಲ್ಲಿ ಏನಾಗ್ತಾವೆ ಈ ಒಂದು ಘಟ್ಟಗಳು ಡಿವೈಡ್ ಆಗಿರೋದು ಕಂಡು ಬರ್ತಾವೆ. ಜೊತೆಗೆ ಈ ಒಂದು ಪರ್ಯಾಯ ಪ್ರಸ್ಥಭೂಮಿ ಆರ್ಥಿಕವಾಗಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ತಾ ಹೋಗ್ತೈತಿ. ಯಾಕಪ್ಪ ಅಂದ್ರೆ ಇಲ್ಲಿ ಅಪಾರವಾದಂಥ ಖನಿಜ ಸಂಪನ್ಮೂಲಗಳು ಇರೋದನ್ನು ಕಾಣ್ತಾ ಹೋಗ್ತೇವೆ. ಏನೋ ಈ ಒಂದು ಪ್ರಸ್ಥಭೂಮಿ ಅನೇಕ ಖನಿಜ ಸಂಪನ್ಮೂಲಗಳನ್ನು ಒಳಗೊಂಡಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಇಲ್ಲಿನ ನದಿಗಳು ಜಲಪಾತಗಳಿಂದ ಕೂಡಿರೋದ್ರಿಂದ ಜಲವಿದ್ಯುತ್ ಉತ್ಪಾದನೆಗೆ ಏನಾಗ್ತೈತಿ ಹೆಲ್ಪ್ ಮಾಡ್ತಾ ಹೋಗ್ತಾವೆ. ಒಂದನೇದು ಅನೇಕ ಖನಿಜ ಸಂಪನ್ಮೂಲಗಳದಾವು. ಎರಡನೇದು ಇಲ್ಲಿ ಅನೇಕ ನದಿಗಳ ಒಂದು ಜಲಪಾತಗಳಿಂದ ಜಲವಿದ್ಯುತ್ ಶಕ್ತಿಯನ್ನು ಏನು ಮಾಡ್ಬೋದು? ಉತ್ಪಾದನೆಯನ್ನು ಮಾಡ್ತಾ ಹೋಗ್ಬೋದು. ಒಂದು ರೀತಿ ಈ ಒಂದು ಪರ್ಯಾಯ ಪ್ರಸ್ಥಭೂಮಿಯು ಆರ್ಥಿಕವಾಗಿ ಪ್ರಾಮುಖ್ಯತೆಯನ್ನು ಗಳಿಸ್ತಾ ಹೋಗ್ತದೆ. ಇನ್ನು ಒಂದು ಪರಿಣಾಮಕಾರಿ ಒಂದು ಬಗ್ಗೆ ನೋಡೋದಾದ್ರೆ ಏನು ಈ ಒಂದು ಪ್ರಸ್ಥಭೂಮಿಯು ತ್ರಿಕೋನಾಕೃತಿಯಲ್ಲಿ ನೋಡ್ತಾ ಹೋಗ್ತದೆ. ಈ ಒಂದು ತ್ರಿಕೋನಾಕೃತಿ ನೋಡ್ತಾ ಹೋಗ್ತದೆ. ಉತ್ತರದಲ್ಲಿ ಅಗಲವಾಗಿದ್ದು ದಕ್ಷಿಣದಲ್ಲಿ ಕೆರೆದಾಗ್ತಾ ಹೋಗ್ತದೆ. ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳು, ಪೂರ್ವದಲ್ಲಿ ಪೂರ್ವ ಘಟ್ಟಗಳು ಮತ್ತು ದಕ್ಷಿಣದಲ್ಲಿ ನೀಲಗಿರಿ ಬೆಟ್ಟಗಳು ಇವು ಸಂಧಿಸುವಂಥ ಬೆಟ್ಟಗಳಾಗ್ತವೆ. ಜೊತೆಗೆ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರವನ್ನು ನೋಡ್ತಾ ಹೋಗ್ತೀವಿ. ಪೂರ್ವದಲ್ಲಿ ಏನು ನೋಡ್ತಾ ಹೋಗ್ತೀವಿ? ಬಂಗಾಳ ಕೊಲ್ಲಿಯನ್ನು ನೋಡ್ತಾ ಹೋಗ್ತೀವಿ. ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರವನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಇಲ್ಲಿ ಪರ್ಯಾಯ ಪ್ರಸ್ಥಭೂಮಿಯ ಒಂದು ಉನ್ನತ ಪ್ರದೇಶಗಳು ಯಾವಪ್ಪ ಅಂದ್ರೆ ಅರಾವಳಿ, ವಿಂಧ್ಯ ಮತ್ತು ಸಾತ್ಪುರ ಶ್ರೇಣಿಗಳು ಮತ್ತು ನರ್ಮದಾ ತಪತಿ ನದಿಗಳು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಪರ್ಯಾಯ ಪ್ರಸ್ಥಭೂಮಿಯು ಅನೇಕ ಖನಿಜ ಸಂಪನ್ಮೂಲಗಳು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಯಾವುದು? ಪರ್ಯಾಯ ಪ್ರಸ್ಥಭೂಮಿ. ಇದಿಷ್ಟೇ ಏನಪ್ಪ ಅಂದ್ರೆ ಭಾರತದ ಪರ್ಯಾಯ ಪ್ರಸ್ಥಭೂಮಿಯ ಒಂದು ಮಾಹಿತಿ ಆಗ್ತೈತಿ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.